ಒಂದು ಕೊರಿಂಥದವರಿಗೆ ಬರೆದ ಪುಸ್ತಕ 6ನೇ ಅಧ್ಯಾಯ 14ನೇ ವಚನ. ದೇವರು ಕರ್ತನನ್ನು ಎಬ್ಬಿಸಿದ್ದಲ್ಲದೆ ನಮ್ಮನ್ನು ತನ್ನ ಪರಾಕ್ರಮದಿಂದ ಎಬ್ಬಿಸುವನು. ಕರ್ತನನ್ನು ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಚಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುವನಾಗಿದ್ದೇನೆ. ಈ ದಿವಸವೂ ಸಹ ಕರ್ತನು ನಿಮಗೆ ಕೂಡ ಮಾತನಾಡುವವರಾಗಿದ್ದಾರೆ. ನೀವು ಇರುವಂಥ ಸ್ಥಿತಿಗಳಲ್ಲೇ ಇರಲಿಕ್ಕೋಸ್ಕರವಾಗಿ ತೆಗೆದುಕೊಂಡಂಥವರಲ್ಲ. ಕರ್ತನು ನಿಮ್ಮ ಜೀವಿತದಲ್ಲಿ ನಿರೀಕ್ಷೆಯನ್ನು ಇಡಲ್ಪಟ್ಟವರಾಗಿದ್ದಾರೆ. ಆ ನಿರೀಕ್ಷೆಗೆ ಮೂಲಭೂತನಾಗಿರುವಂಥ ಕರ್ತನು ಆ ನಿರೀಕ್ಷೆಗೆ ಆಧಾರನಾಗಿದ್ದುಕೊಂಡು ನಿಮ್ಮ ಜೀವಿತವನ್ನು ಉಜ್ಜೀವಿಸ ಮಾಡುವವರಾಗಿದ್ದಾರೆ. ನೀವು ಈಗ ಇರುವಂಥ ಈ ದುಃಖದ ಪರಿಸ್ಥಿತಿಗಳು, ಮನನೋವಿನ ಪರಿಸ್ಥಿತಿಗಳು ಮಾರ್ಪಾಡಾಗಲ್ಪಡ್ತದೆ. ದೇವರಾಗಿರುವಂಥ ಯೇಸು ಕರ್ತನು ನಂಬಿಕಸ್ತನು. ಯಾವ ಮರಣವು, ಯಾವ ವ್ಯಾಧಿಯೂ ಸಹ, ಯಾವ ಸಾಲ, ಬಡತನ, ದಾರಿದ್ರ್ಯತನದ ಇಕ್ಕಟ್ಟುಗಳು ನಿಮ್ಮನ್ನು ಎಂದಿಗೂ ಸಹ ಕರ್ತನಿಂದ ಕದಲಿಸಲಿಕ್ಕೆ ಸಾಧ್ಯವಿಲ್ಲ. ಮರಣವು ಆತನನ್ನು ಜಯಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಮರಣವನ್ನು ಜಯಿಸಲ್ಪಟ್ಟಂಥ ಯೇಸು ಕರ್ತನು ನಿಮ್ಮ ಜೀವಿತವನ್ನು ಸಹ ಜಯದ ಮಾರ್ಗದಲ್ಲಿ ನಡೆಸಲಿಕ್ಕೆ ಶಕ್ತನು. ಕರ್ತನನ್ನು ಎಬ್ಬಿಸಲ್ಪಟ್ಟಂಥ ದೇವರು ತನ್ನ ಪರಾಕ್ರಮದಿಂದ ನಿಮ್ಮನ್ನು ಸಹ ಎಬ್ಬಿಸಲಿಕ್ಕೆ ಶಕ್ತನಾಗಿದ್ದಾನೆ. ನೀವು ಈಗಲೇ ಕರ್ತನ ವಾಕ್ಯವನ್ನು, ಆತನ ಆತ್ಮನ ಬಲವನ್ನು ಆಧಾರ ಮಾಡಿಕೊಂಡವರಾಗಿ ಕರ್ತನಿಗೆ ಒಪ್ಪಿಸಿಕೊಡುವುದಾದರೆ ನಿಶ್ಚಯವಾಗಿ ಕರ್ತನ ನೂತನವಾದಂಥ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಶಕ್ತನು. ನೀವು ಆರಾಧಿಸುವಂಥ ಯೇಸು ಕರ್ತನು ಜೀವಿಸುವಂಥ ದೇವರು, ಮರಣವನ್ನು ಜಯಿಸಲ್ಪಟ್ಟಂಥ ದೇವರು, ಎಲ್ಲ ಸಮಸ್ಯೆಗಳನ್ನು ಜಯಿಸಲ್ಪಟ್ಟಂಥ ಕರ್ತನು ನಿಮಗೂ ಸಹ ಅವರು ಸಹಾಯ ಮಾಡುತ್ತಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರನ ಮುಟ್ರಿ. ಈಗ ಅವರು ಬಿದ್ದು ಹೋಗಿರುವಂಥ ಸ್ಥಿತಿಯಿಂದ ಮೇಲೆ ಎತ್ತಲ್ಪಟ್ಟು ಅವರು ನಿಮಗೋಸ್ಕರವಾಗಿ ಜೀವಿಸುವ ಹಾಗೆ ಉಪಕಾರಗಳನ್ನು ಮಾಡಿರಿ. ನಿಮ್ಮ ಬಲವು, ನಿಮ್ಮ ಆಧರಣೆಯಿಂದಾಗಿ ಅವರು ಬಲವನ್ನು ಹೊಂದಿಕೊಂಡು ನಿಮಗಾಗಿ ಜೀವಿಸುವ ಹಾಗೆ ಸಹಾಯಿಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.